ಕೆಜಿಹಳ್ಳಿಯ ನಿವಾಸಿ ನಾಗರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ, ನಮಸ್ತೆ. ನಮಸ್ಕಾರ ಮೇಡಮ್. ಹಲೋ. ತಮ್ಮ ಏರಿಯಾ ಸೇಫ್ ಆಗಿದೆ ಅಂತ ಭಾವಿಸ್ತೀನಿ. ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ಏನ್ ಅನಿಸ್ತಾ ಇದೆ? ಇಲ್ಲ, ನಮ್ಮ ಏರಿಯಾ ಸ್ವಲ್ಪ ಸೇಫ್ ಇದೆ. ಆದ್ರೆ ನಮ್ಮ ರಾಜಕಾರಣಿಗಳು ಇಷ್ಟೆಲ್ಲ ಜನ ಇದಾರಲ್ಲ, ಈ ತರ ಪರಿಸ್ಥಿತಿ ಆಗಿದೆ. ಯಾರು ಒಬ್ರು ಬಂದು ಅವ್ರಿಗೆ ಸಾಂತ್ವನ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ ನೀರು ಹೋಗೋ ತರ ಮಾಡ್ಬೇಕು ತಾನೆ. ಸರ್, ನಾನೀಗ ಒಬ್ರ ಹತ್ರ ಮಾತಾಡಿದೆ ಸರ್, ಕುಡಿಯಕ್ ನೀರ್ ಸಿಕ್ತಿಲ್ಲ ಅಂತೆ ಪಾಪ, ಅದ್ರ ವ್ಯವಸ್ಥೆ ಆಗಿಲ್ಲ. ನಾ ಹೇಳಿದ್ರೆ ಅದೇ, ಜನಗಳಿಗೆ ಸಹಕಾರ ಮಾಡದೆ ಹೋದ ರಾಜಕಾರಣಿಗಳಿಗೆ ಓಟ್ ಹಾಕ್ಬಿಟ್ಟು ಇದಕ್ಕೆ ಏನ್ ಪ್ರಯತ್ನ ಹೇಳಿ? ಹೌದು, ನಾವು ಪ್ರಜಾಪ್ರಭುತ್ವದ ಹಬ್ಬ, ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿ ಓಟ್ ಹಾಕ್ಲೇಬೇಕು ಅಂತೀವಿ. ಆದ್ರೆ ಓಟ್ ಹಾಕಿದಾಗ ಈ ರೀತಿ ಜನಪ್ರತಿನಿಧಿಗಳು ಬಂದಾಗ ಏನ್ ಮಾಡ್ಬೇಕು ಅಂತ. ಅಲ್ಲ, ನಾವೀಗ ಅವರಿಗೆ ಓಟ್ ಹಾಕಲೇಬಾರದು ಅಂತ ಪರಿಸ್ಥಿತಿ ಬಂದಿದೆ ಈಗ. ವ್ಯವಸ್ಥೆನೇ ಅಷ್ಟು ಹದಗೆಟ್ಟು ಹೋಗ್ಬಿಟ್ಟಿದೆ ಅಂತ ಅರ್ಥನೇ ಆತರ ಆಗಿದೆ. ಈ ರಾಜಕಾರಣಿಗಳಿಗೆ ಓಟ್ ಹಾಕ್ಬಿಟ್ಟು ಗೆಲ್ಸ್ಕೊಂಡು ಇದ್ ಮಾಡೋದಕ್ಕಿಂತ ಪ್ರಜಾರಾಜ್ಯ ಮಾಡ್ಬಿಟ್ರೆ ಒಳ್ಳೇದಲ್ವಾ? ಹೌದು, ಬೆಸ್ಟ್ ಅದು. ಯಾಕೆಂದ್ರೆ ಈ ಜನಗಳಿಗೆ ಕೇಳೋಂತ ಅವಶ್ಯಕತೆ ಇರಲ್ಲ. ನಾವು ದುಡಿಯೋದು ನಾವು ತಿನ್ಬಹುದು, ಈ ತರ ಮಾಡೋಂತ ಅವಶ್ಯಕತೆ ಇರಲ್ಲ. ಈ ತರ ನೋಡಿ ಪಾಪ ಒಂದೊಂದ್ ಮನೇಲಿ ನೋಡಿ ಮಕ್ಕಳಿದ್ದಾರೆ, ಅಜ್ಜಿಗಳಿದ್ದಾರೆ, ಯಾವ ತರ ಒದ್ದಾಡ್ತಾ ಇದಾರೆ ನೋಡಿ ಅಲ್ಲಿ. ಯಾರ ಮನೇಲಿ ಬಾಣಂತಿ ಇರ್ತಾರೋ, ಯಾವ ಮನೇಲಿ ಕುಡ್ಕೊಂಡು 2,000 ಕೊಡ್ತೀನಿ ಅಂತ ಜನಗಳಿಗೆ ಓಟ್ ಹಾಕ್ಸ್ಕೊಂಡು ನಮ್ಸ್ಕೊಂಡು ಜನಗಳಿಗೆ ಮೋಸ ಮಾಡ್ತಾ ಇದಾರೆ ಇವರು. ನಾನು ಅದೇ ಹೇಳ್ತಿದ್ದೀನಪ್ಪ, ಈ ಗ್ಯಾರಂಟಿ ಯೋಜನೆಗಳೆಲ್ಲ ಇಂತ ಸಮಸ್ಯೆಗಳಿಗೆ ಮುಕ್ತಿ ಕೊಡಿಸುವಂತ ಗ್ಯಾರಂಟಿಗಳನ್ನ ಕೊಡಿ ಅಂತ. ಅಲ್ಲ, ಮುಂಚೆನೆ ಅದನ್ನೇ ಮಳೆ ಬರೋ ಮುಂಚೆ ಧೂಳೆಲ್ಲ ತೆಗೆದು ಓಳೆಲ್ಲ ತೆಗೆದು ಮಣ್ಣು ತೆಗಿಬೇಕು ತಾನೆ ಇವು. ಅದು ಮಾಡಿಲ್ಲ. ಈಗ ಮಳೆ ಬಂದ್ಮೇಲೆ ಈಗ ಧೂಳು ಇದು ಓಲ್ಟೈಲಿಗೆ ಹೋಗಿದ್ದಾರೆ ಇವರು. ಈ ಜನಗಳಿಗೆ ಇವ್ರು ಸಹಾಯ ಮಾಡ್ತಾರಂತ ಯಾವ ಗ್ಯಾರಂಟಿ? ಹೌದು ಸರ್. ಏನ್ ಹೇಳೋಣ ಮೇಡಮ್, ಸುಮಾರು ಜನ ನೋಡಿದಾಗ ಕಾಂಗ್ರೆಸ್ನವ್ರು ಏನ್ರಿ, ಬಿಜೆಪಿ ಅವ್ರು ಏನ್ ಮಾಡಿದ್ರು ಅಂತ ಕೆಲವರು ಕೇಳಬಹುದು. ನಾವು ಎಲ್ಲಾ ಪಕ್ಷದವ್ರು ಸೇರಿದಂಗೆ ಹೇಳ್ತಾ ಇದೀವಿ, ಎಲ್ಲಾ ಪಕ್ಷದ ಜನಪ್ರತಿನಿಧಿಗಳು ಸೇರಿದಂಗೆ ಹೇಳ್ತಾ ಇದೀವಿ. ಮೇಡಮ್, ಬಿಜೆಪಿ ಬಂದಾಗ ಈ ತರ ಪರಿಸ್ಥಿತಿ ಬಂದಿಲ್ಲಾಗಿತ್ತು. ಆದ್ರೆ ಈ ಕಾಂಗ್ರೆಸ್ ಬಂದ್ಮೇಲೆ 2 ವರ್ಷದಲ್ಲಿ ದಿವಾಳಿ ಆಗ್ಬಿಟ್ಟಿದೆ. ಜನಗಳದ್ದು ಒದ್ದಾಡ್ತಾ ಇದ್ದಾರೆ. ಎಲ್ಲ ಕಮಿಷನ್ ಸರ್, ಕಮಿಷನ್ ಆರೋಪಗಳು ಎಲ್ಲಾ ಕಡೆ. ಎಲ್ಲರೂ ಹೇಳ್ತಾರಲ್ಲ, ಈ ಕಾಂಗ್ರೆಸ್ ಬಂದಿದ್ದು ಬರೀ ದುಡ್ಡು ತಿನ್ನಕ್ಕೆ ಅಂತ. ಹೌದು, ಬರೀ ದುಡ್ಡು ತಿನ್ನಕ್ಕೆ ಆಗಿದೆ. ಈಗ ನೋಡಿ, ಪ್ರತಿ ಒಂದು ರೇಟ್ ಜಾಸ್ತಿ ಮಾಡಿದೆ. 3-4 ಸಲ ಏರ್ಸೋದು ಕೊಡೋದು. ಯಾವ್ದಾದ್ರು ಒಂದು ಸಂಬಳ ಹೇಳ್ತಾರ, ಇಲ್ಲ ಸೆಂಟ್ರಲ್ ವಿಷಯ ಹೇಳ್ಬಿಡ್ತಾರೆ ಲಾಸ್ಟಿಗೆ. ಯಾರು ಮೋದಿ ಮಾಡಿದ್ದು ಅಂತ. ಮೋದಿ ಏನ್ ಮಾಡ್ತಾರೆ ಸೆಂಟ್ರಲ್ ಈಗ? ಏನು ನಾಗರಾಜ್ ಸರ್, ಬರೀ ಬೈಯೋದು, ನಾವು ಪ್ರಶ್ನೆಗಳನ್ನ ಮಾಡೋದು, ಪರಿಹಾರ ಕೇಳೋದು ಇಷ್ಟೇ ಆಗುತ್ತೆ ಪ್ರತಿ ವರ್ಷ. ಬಟ್ ಯಾರು ಸರಿಯಾಗಿ ಅದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೋ ಅಂತ ಜನನಾಯಕ ಯಾವಾಗ ಬರ್ತಾರೋ ಅಂತ ಆಸೆಗನುಗಳಿಂದ ಬೆಂಗಳೂರಿನ ಜನ ಎದುರು ನೋಡ್ಬೇಕಾಗಿದೆ ಅಷ್ಟೇ. ಯಾರು ನಿಯತ್ತಾಗಿ ಯಾರು ಇಲ್ಲ, ಎಲ್ಲ ಕಳ್ರಯ್ಯ. ಅವ್ರ ಬಗ್ಗೆ ನಾವ್ ಹೇಳೋದು, ನಾವು ಅವ್ರ ಬಗ್ಗೆ ಹೇಳೋದು ಇದೇ ಆಗಿದೆ. ಇವ್ರು ಬಂದಾಗಿಂದ ನೋಡಿ, ಬರೀ ಬಿಜೆಪಿ ಮೇಲೆ ಕಾಂಗ್ರೆಸ್ ಮೇಲೆ ಬಿಜೆಪಿ ಮಾಡ್ತಾ ಇದೆ. ಇವ್ರು ರಾಜಕಾರಣ ಮಾಡಿದೇನೋ ಬರೀ ಅದೇ ಇಬ್ರೇಯ, ಸಿದ್ದರಾಮಯ್ಯ, DKಶಿ. ಓಕೆ, ಬಿಜೆಪಿ ನಿಯತ್ತಾಗಿತ್ತು, ಇವಾಗ ಅದಕ್ಕಿಂತ ವರ್ಸ್ಟ್ ಆಗ್ಬಿಟ್ಟಿದೆ. ಕರೆಕ್ಟ್.